ಕರ್ನಾಟಕದ ಈ ದಕ್ಷಿಣ ಭಾರತದಲ್ಲಿ ಕಾವೇರಿ ನದಿಯ ತೀರದಲ್ಲಿ ಈ ಒಂದು ಐತಿಹಾಸಿಕವಾದಂಥ ಜಿಲ್ಲೆ, ಧಾರ್ಮಿಕ ವನ್ಯ ಪ್ರದೇಶದಲ್ಲಿ ಅಡಗಿರುವಂಥ ಇದೊಂದು ಪುಣ್ಯ ಭೂಮಿ. ಮೊದಲಿಂದ ಕೂಡ ಈ ಜಿಲ್ಲೆಗೆ ಯಾರು ಭೇಟಿ ಕೊಟ್ಟರೆ ರಾಜಕಾರಣದಲ್ಲಿ ಅಧಿಕಾರ ಕಳ್ಕೊಳ್ತಾರೆ ಅನ್ನೋದು ಒಂದು ಮಾತಿತ್ತು. ಅದೆಲ್ಲ ಮೌಢ್ಯ, ನಂಬಿಕೆ. ಎಲ್ಲಿ ಭಕ್ತಿ ಇದೆಯೋ ಅಲ್ಲಿ ಭಗವಂತ ಇದ್ದಾನೆ. ಇವತ್ತು ಮಲೆ ಮಹದೇಶ್ವರ, ಈ ಮಧ್ಯರಂಗ, ಸಿದ್ದಪ್ಪಾಜಿ, ಬಿಳಿರಂಗೇನಕೆಟ್ಟ, ಗೋಪಾಲ ಸ್ವಾಮಿ, ಇವೆಲ್ಲ ಈ ಪುಣ್ಯಕ್ಷೇತ್ರಗಳು. ಆಮೇಲೆ ಚಾಮುಂಡೇಶ್ವರ, ಇವೆಲ್ಲ ಪುಣ್ಯಕ್ಷೇತ್ರಗಳು ಎಲ್ಲ ಜನ ನಡ್ಕೊಂಡು ಅವ್ರದ್ದು ಆಸೆ ಆಕಾಂಕ್ಷೆಗಳನ್ನ, ನೆಮ್ಮದಿಯನ್ನ ತೀರಿಸ್ಕೊಳ್ಳಿಕ್ಕೆ ಇಲ್ಲಿಗೆ ಬರ್ತಾರೆ. ಪ್ರತಿ ವರ್ಷ ಶ್ರೀರಂಗಪಟ್ಟಣ, ಮಧ್ಯರಂಗ, ಅಂತರಂಗ ಈ ಮೂರು ಕಡೆ ಕೂಡ ಬೆಳಗ್ಗೆಯಿಂದ ಹೊತ್ತು ಮುಳುಗಿ ಒಳಗಡೆ ಮೂರನ್ನ ಪ್ರವಾಸ ಮಾಡುವಂತ ಒಂದು ಪದ್ಧತಿಯನ್ನು ಕೂಡ ಇಟ್ಕೊಂಡಿದ್ದಾರೆ. ಇವತ್ತು ರಂಗನಾಥ ಸ್ವಾಮಿಯ ಈ ದೇವಸ್ಥಾನದಲ್ಲಿ ಜೀರ್ಣೋದ್ಧಾರದ ಕೆಲಸ ನಮ್ಮ ಸರ್ಕಾರದ ಜೊತೆಯಲ್ಲಿ ನಮ್ಮ ಖಾಸಗಿ ಒಬ್ಬ ಸ್ನೇಹಿತರು ಐಶ್ವರ್ಯವರು ಇದನ್ನ ಕೆಲವು ನಿರ್ವಹಿಸಿದ್ದಾರೆ. ನಾನು, ಜಿಲ್ಲಾ ಮಂತ್ರಿಗಳು, ಧಾರ್ಮಿಕ ಮಂತ್ರಿಗಳು, ನಮ್ಮೆಲ್ಲ ಶಾಸಕರುಗಳು ನಾವೆಲ್ಲ ಬಂದು ಈ ಒಂದು ಪವಿತ್ರವಾದಂಥ ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಳ್ತಾ ಇದ್ದೀವಿ. ಇವತ್ತು ಕ್ಯಾಬಿನೆಟ್ ಇದೆ. ಆದರೂ ಕೂಡ ಇವತ್ತು ಜನರ ನೆಮ್ಮದಿಗೆ ನಾನಾಗಲೇ ಹೇಳ್ದಂಗೆ ಭಕ್ತಂಗೂ ಭಗವಂತನಿಗೂ ವ್ಯವಹಾರ ಮಾಡೋಂಥ ಸ್ಥಳ ದೇವಾಲಯ. ಸೊ ಅದರಿಂದ ಈ ಪುಣ್ಯಕ್ಷೇತ್ರ ಯಾತ್ರಿಕರಿಗೆ ಬಹಳ ಪ್ರಸಿದ್ಧವಾದ್ದು. ಈ ಜಾಗದಲ್ಲಿ ತಮ್ಗೆ ಗೊತ್ತಿದೆ, ಗಗನಚುಕ್ಕಿ, ಬರಂಚುಕ್ಕಿ ಇದು ನಾವು ಯಾರು ಸೃಷ್ಟಿ ಮಾಡಿದಲ್ಲ, ಇದು ಪ್ರಕೃತಿಯ ಒಂದು ದೊಡ್ಡ ಕೊಡುಗೆ. ಆ ಕೊಡುಗಡೆ ನೂರಾರು ಭಕ್ತಾದಿಗಳು ಮತ್ತು ಪ್ರವಾಸಿಗರು ಬರ್ತಾ ಇದ್ದಾರೆ. ನಮ್ಮ ಸರ್ಕಾರ ಕೂಡ ಇವತ್ತು ಅನೇಕ ಅಭಿವೃದ್ಧಿ ಕೆಲಸವನ್ನ ಎಲ್ಲ ಕಡೆ ಇವತ್ತು ಮಾಡ್ಕೊಂಡು ಬಂದಿದೆ. ಎಲ್ಲ ಕ್ಯಾಬಿನೆಟ್ ಕೂಡ ಮೊನ್ನೆ ಮಾಡಿ ಈ ಜಿಲ್ಲೆಗೆ ಒಂದು ವಿಶೇಷವಾದಂಥ ಕೊಡುಗೆಗಳನ್ನು ಕೂಡ ನಾವು ಕೊಟ್ಟಿದ್ದೇವೆ. ಜೊತೆಗೆ ಇಂಡಸ್ಟ್ರಿಯಲ್ ಗ್ರೋತ್ ಕೂಡ ಆಗಬೇಕು ಅನ್ನೋ ದೃಷ್ಟಿಯಿಂದ ಮೊನ್ನೆ ಕೂಡ ಕೆಲವು ಅನೇಕ ತೊಡಕುಗಳಿದ್ದಂಥದ್ದು ಕೂಡ ನಾವೆಲ್ಲ ಸರಿಪಡಿಸಿದ್ದೇವೆ. ಜೊತೆಗೆ ಇಲ್ಲೇನು ಆಕ್ಸಿಜನ್ನಲ್ಲಿ ಸತ್ತಂಥವ್ರಿಗೆ ಬಂದು ಕೊಟ್ಟು ಮಾತನ್ನ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ವೆಂಕಟೇಶ್ ಅವರ ನೇತೃತ್ವದಲ್ಲಿ ಈ ಜವಾಬ್ದಾರಿಯನ್ನು ವಹಿಸಿ ಅವರು ಮತ್ತು ನಮ್ಮ ಶರಣ್ ಪ್ರಕಾಶ್ ಪಾಟೀಲ್ ಅವರು ಇದು ಇತಿಹಾಸ ಪುಟಕ್ಕೆ ಹೋಗುವಂಥ ಕೆಲಸವನ್ನು ವೆಂಕಟೇಶ್ ಅವರು ಮಾಡಿದ್ದಾರೆ. ನನಗೆ ಅತಿ ಹೆಚ್ಚು ನನ್ನ ಜೀವನದಲ್ಲಿ ಒಂದು ಸಂತೋಷವನ್ನು ತಂದಂಥ ದಿನ ಆ ಎಲ್ಲ ಆಕ್ಸಿಜನ್ಗೋಸ್ಕರ ಪರದಾಡ್ತಾ ಇದ್ದಂಥ ಜನರ ಕುಟುಂಬಕ್ಕೆ ಸರ್ಕಾರಿ ಉದ್ಯೋಗವನ್ನು ಕೊಟ್ಟು ಮಾತನ್ನ ಉಳಿಸ್ಕೊಂಡವಲ್ಲ ಈ ಭೂಮಿಲಿ ಅನ್ನೋದು. ಏಕೆಂದರೆ ನಾವೇನು ಮಾಡ್ತೀವಿ ನಮ್ಗೆ ಅಧಿಕಾರ ಇದ್ದಾಗ ಮುಖ್ಯ ಅಲ್ಲ, ಏನು ಕೊಟ್ಟೋಗೋದು ಇಲ್ಲ ಬಿಟ್ಟು ಹೋಗೋದು. ಸೊ ಹಂಗೆ ಕೊಟ್ಟೋಗಿದ್ದೀವಿ. ಆ ಇತಿಹಾಸದ ಪುಟಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮವನ್ನು ಜನರಿಗೆ ಬಿಟ್ಟು ಹೋಗ್ತಾ ಇದ್ದೀವಿ. ಸೊ ಹಂಗೆ ಇವತ್ತು ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ. ನಿನ್ನೆಗೆ 3 ವರ್ಷ ನಮ್ಮ ಸರ್ಕಾರ ನಿಂತಿದೆ. ಜನರ ಭಾವನೆಗೆ ಏನೆಲ್ಲ ನಾವು ಮಾತು ಕೊಟ್ಟಿದ್ದೀವಿ, 6ನೇ ಗ್ಯಾರಂಟಿ, ಭೂಮಿ ಗ್ಯಾರಂಟಿ ಅಂತೇಳಿ ನಾವು ಘೋಷಣೆ ಮಾಡಿ ಪ್ರತಿಯೊಬ್ಬರು ಕೂಡ ದಾಖಲೆಗಳನ್ನು ಸೃಷ್ಟಿ ಮಾಡಿ ಅವರ ಫೋಟೋ, ಅವರ GPS ದಾಖಲೆಗಳು, ಆಸ್ತಿಗಳ ಫೋಟೋ ಎಲ್ಲ ಹಾಕಿ ಮನೆಗೂ ಕೂಡ ಖಾತೆಗಳನ್ನು ಒದಗಿಸ್ಕೊಡುವಂಥ ಕಾರ್ಯಕ್ರಮ ಕೂಡ ಇವತ್ತು ನಾವು ಮಾಡ್ಕೊಂಡು ಬಂದಿದ್ದೇವೆ. ಯಾರು ಮಾಡೋಕ್ಕಾಗಿರಲಿಲ್ಲ ಆ ಕೆಲಸವನ್ನು ನಮ್ಮ ಸರ್ಕಾರ ಮಾಡಿ ಆ ಜನರ ಋಣವನ್ನು ತೀರಿಸುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ.